ಸರ್ 18 ವರ್ಷಗಳದು ಎಲ್ಲ ಎಲ್ಲರಿಗೂ ಕೂಡ ಒಂದು ಅವಕಾಶ ಇದೆ. ಡಿವಿಜಿ ಹೇಳ್ತಾರೆ, ಈ ನಾನು ಮಾಡಿ ಕೈಗೆ ನಾನೇ ನೀನು ಪ್ರಾಣ ದೇಗುಲದ ಜಗತ್ತಿನಲ್ಲಿ ಒಂದಲ್ಲ ಒಂದು ಸಂದರ್ಭದಲ್ಲಿ ನಿಮ್ಗೆ ಅವಕಾಶ ಇದ್ದೇ ಇದೆ. ನೀನು ಚಿಕ್ಕವನಾಗಿ ದೊಡ್ಡವನಾಗಿ. ಸೊ 18 ವರ್ಷದಿಂದ ನಮ್ಮ ಆರ್ಸಿಬಿ ಅವರು ಬಹಳ ಪ್ರಯತ್ನ ಮಾಡ್ತಾರೆ. ವಿರಾಟ್ ಕೊಹ್ಲಿ ಅವರು ಎಷ್ಟೇ ಕಷ್ಟ ಆದರೂ ನಮ್ಮ ಟೀಮ್ ಬಿಡದೆ, ಬೆಂಗಳೂರು ಟೀಮ್ ಬಿಡದೆ ಕಷ್ಟ ಸುಖ ಎರಡರಲ್ಲೂ ಕೂಡ ಅವರು ಉಳ್ಕೊಂಡಿದ್ರು. ಅದು ಬಹಳ ವಿಶೇಷವಾದ ವಿಚಾರ. ನಿನ್ನೆ ಸಾಕಷ್ಟು ಭಾವುಕರಾದ್ರು ಸರ್ ಗೆದ್ದ ನಂತರ. ಹೌದು, ಈ ಭಾವುಕ ಯಾಕಾಗ್ತದೆ ಅಂತಂದ್ರೆ ದುಃಖಕ್ಕೂ ಬರ್ತದೆ, ಸಂತೋಷಕ್ಕೂ ಬರ್ತದೆ. ಸೊ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಫಲಕ್ಕೆ ಬಹಳ ಶ್ರಮ ಪಟ್ಟಿದ್ದಾರೆ. ಸೊ ಇಡೀ ಟೀಮ್ ಎಲ್ಲ ಒಗ್ಗಟ್ಟಾಗಿದೆ. ನನಗೂ ಕೂಡ ನನ್ನ ಫ್ರೆಂಡ್ಸ್ ಎಲ್ಲ ವಿಮಾನನೇ ಮಾಡ್ಬಿಟ್ಟಿದ್ರು ಕರ್ಕೊಳ್ಳೋರಿಗೆ. ನಾನೇ ಹೋಗ್ತೀನಿ. ನಾನು ಫುಲ್ ವಾಚ್ ಮಾಡಿದ್ದೀನಿ. ಸರ್ಕಾರದಿಂದ ಈಗ ನಾನು ಎಲ್ಲರಿಗೂ ಕೂಡ ಮನವಿ ಮಾಡ್ತಾ ಇದ್ದೀನಿ, ಇಲ್ಲಿಂದಲೇ ದಯವಿಟ್ಟು ಯಾರು ಏರ್ಪೋರ್ಟ್ಗೆಲ್ಲ ಬರಕ್ಕೆ ಹೋಗ್ಬೇಡಿ. ಬಹಳ ಟ್ರಾಫಿಕ್ಕು, ಬಹಳ ಲಾಂಗ್ ಇದೆ. ಸೀದಾ ವಿಧಾನಸೌಧ 4 ಗಂಟೆಗೆ ವಿಧಾನಸೌಧದ ಸ್ಟೆಪ್ಸ್ ಮೇಲೆ ಅವ್ರಿಗೆ ಗೌರವ ಸಲ್ಲಿಸೋ ಕೆಲಸ ಮಾಡ್ತೀವಿ. ಅದಾದ್ಮೇಲೆ ಸ್ಟೇಡಿಯಂ ಬನ್ನಿ, ಸ್ಟೇಡಿಯಂಗೆ ಅದಕ್ಕೆ ಏನ್ ಬೇಕೋ KC ಅವರು ದೊಡ್ಡ ಮಟ್ಟದ ಕ್ರೌಡ್ ಸೇರೋ ಸಾಧ್ಯತೆ ಇದೆ ಸರ್, ಟ್ರಾಫಿಕ್ ವ್ಯವಸ್ಥೆ ಅದಕ್ಕೋಸ್ಕರ ನಾವು ಅವರು ಓಪನ್ ಜೀಪಲ್ಲಿ ಬರಬೇಕು ಅಂತ ಇದ್ರು. ಅದು ಬಹಳ, ಯಾಕೆಂದ್ರೆ ಯಾರು ಏನಾದ್ರು ನಿಲ್ಲಿಸೋದು ಮತ್ತೊಂದು ಮಾಡೋದು ಇದೆಲ್ಲ ಬಹಳ ಬಿಲ್ಡಿಂಗ್ಗಳ ಮೇಲೆ ನಿಲ್ಲಿಸ್ಬಿಟ್ಟು ಎಸೆಯೋದು ಮಾಡೋದು ಇವೆಲ್ಲ ಆಗ್ತದೆ. ಅದಕ್ಕೆ ಪೊಲೀಸರು ಸುಮಾರು 1000 ಜನ ಪೊಲೀಸರನ್ನ ಇದಕ್ಕೆ ನಿಯೋಜಿಸಬೇಕಾಗ್ತದೆ. ಸೊ ಅದಕ್ಕೆಲ್ಲ ಮುಖ್ಯಮಂತ್ರಿಗಳು ಎಲ್ಲ ಚರ್ಚೆ ಮಾಡಿ ನಾನು ಪೊಲೀಸ್ ಅಧಿಕಾರಿಗಳ ಇಮಿಡಿಯೇಟ್ ಹೋಗ್ತಾ ಇದ್ದೀನಿ. ಸೊ ಸ್ವಲ್ಪ ಸೆಕ್ಯೂರಿಟಿ ಆಗಿರೋದು ಬಹಳ ಮುಖ್ಯ. ಅಭಿಮಾನಿಗಳು ಅನ್ನೋಕ್ಕಿಂತ ಹೆಚ್ಚಾಗಿ ಹುಚ್ಚ ಅಭಿಮಾನಿಗಳು ಜಾಸ್ತಿ ಇದ್ದಾರೆ ಸರ್. ಹೇಗೆ ಕಂಟ್ರೋಲ್ ಮಾಡ್ಕೊಡ್ತೀರಾ ಸರ್? ಏನು ಹುಚ್ಚನೂ ಇಲ್ಲ, ಏನಿಲ್ಲ. ಅಭಿಮಾನ ಅಂದ್ರೆ ಎಲ್ಲರದು ಅಭಿಮಾನ. ಏನ್ ಮಾಡ್ತೀರಿ, ಈ ವಯಸ್ಸಿನಲ್ಲಿ ಯುವಕರಿಗೆ ಆಸಕ್ತಿ ಇಲ್ಲ, ಇನ್ಯಾರಿಗಿರಕ್ಕೆ ಸಾಧ್ಯ? ನಾನು ತಪ್ಪು ಅಂತ ಹೇಳೋದಿಲ್ಲ, ಬಟ್ ಬಹಳ ಹುಷಾರಾಗಿರ್ಬೇಕು. ಗೌರವ ಕೊಡೋಣ, ಅವ್ರಿಗೆ ಇದನ್ನ ಮಾಡೋಣ. ಇಡೀ ದೇಶ ನೋಡ್ತಾ ಇರ್ತದೆ. ಒಂದು ಸಣ್ಣ ಇನ್ಸಿಡೆಂಟು ಆಗಬಾರ್ದು. ಸಣ್ಣ ಇನ್ಸಿಡೆಂಟ್ ಆದ್ರೆ ಹೆಚ್ಚು ಕಮ್ಮಿ ಆಯ್ತಾನೆ, ಯಾರಿಗಾರು ತುಳಿದಾಯ್ತು, ಯಾರು ಒಬ್ಬರಿಗೆ ಹೆಚ್ಚು ಕಮ್ಮಿ ಪ್ರಾಣಕ್ಕೆ ಹೆಚ್ಚು ಕಮ್ಮಿ ಆಗ್ಬಿಡ್ತು, ಕೈ ಮುರಿದೋದು, ಕಾಲು ಮುರಿದೋದು, ಅದೇ ಒಂದು ದೊಡ್ಡ